ದನಗಳು ಮಾಡಿ 8 ವರ್ಷ ಆಯ್ತು. ಬಿಲ್ಡಿಂಗಿಂದ ಫುಡ್ ತಗೊಂಬಂದು ಆಗ್ತಿದ್ವಲ್ಲ ಆಕಳುಗಳಿಗೆ ಅಷ್ಟೊಂದು ಏನೋ ಇಂಪ್ರೂವ್ ಅನಿಸಲ್ಲ. ಈಗ ನಾವು ಆಕ್ಚುಲಿ ಎಲ್ಲಾ ತರದ ಪೇಣಿ ಐತಿ. ಒಂದೇ ಫೀಡಲ್ಲಿನೇ ಎಲ್ಲಾ ಔಷಧಿಗಳನ್ನು ನಾವು ಇದರಲ್ಲೇ ಪಡ್ಕೋಬಹುದು. ಸಿಜನ್ ಕ್ಷೀರಾಮೃತ ಫೀಡ್ನ ನಾವು ಈ ಹರಪನಹಳ್ಳಿ ತಾಲೂಕು ವಿಜಯನಗರ ಡಿಸ್ಟಿಕ್ ಬಳಿಗ್ನೂರು ಗ್ರಾಮದಲ್ಲಿ ಅಜಯ್ ಅನ್ನೋರ್ಗೆ ಈ ಪ್ರಾಡಕ್ಟ್ನ ನಾವು ಕೊಟ್ಟಿರ್ತೀವಿ. ಸೊ ಅದ್ರ ಬಗ್ಗೆ ಅವ್ರ ಹತ್ರ ಅಭಿಪ್ರಾಯನ ತಿಳ್ಕೊಳ್ಳೋಣ ಬನ್ನಿ. ರಾಜಯ್ ಅವರೇ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ಇದನ್ನ ನಾವು ಫಸ್ಟಿಗೆ ಕೊಟ್ಟೂರಿಂದ ಫುಡ್ ತಗೊಂಡಿದ್ವಿ. ಹತ್ತಿಕಾಳು ಹಿಂಡಿ, ಹಾ ಸರ್. ಪೇಣಿ ಹಿಂಡಿ ತರ್ತಿದ್ವಿ. ಹಾ. ಅಷ್ಟೊಂದು ಏನೋ ಇಂಪ್ರೂವ್ ಅನಿಸಲ್ಲ. ಈಗ ನಾವು ಆಕ್ಚುಲಿ ದನಗಳು ಮಾಡಿ 8 ವರ್ಷ ಆಯ್ತು. ಹಾ. 8 ವರ್ಷ ಮಾಡಿದಿಂದ ನಾವು ಒಟ್ಟೆ ಇನ್ನೇನು ಗೊತ್ತಿದ್ದಿಲ್ಲ, ಐಡಿಯಾ ಬಗ್ಗೆನ ಗೊತ್ತಿದ್ದಿಲ್ಲ ನಮಗೆ. ಹಾ. ಆಕ್ಚುಲಿ ಹೇಳಕ್ಕಂದ್ರೆ ಹಾ. ನಾವು ಇದು ಬಿಲ್ಡಿಂಗಿಂದ ಫುಡ್ ತಗೊಂಬಂದು ಆಗ್ತಿದ್ವಲ್ಲ ಆಕಳುಗಳಿಗೆ, ಅದರಿಂದ ಏನು ನಮಗೇನು ಉಪಯೋಗ ಏನು ಅನಿಸ್ಲಿಲ್ಲ. ಹಾಲು ಇಂಪ್ರೂವ್ ಆಗಲಿಲ್ಲ, ದನಗಳನ್ನು ಅಷ್ಟ ಆಹಾರನ ಆರೋಗ್ಯ ಸರಿ ಹೋಗ್ತದಲ್ಲ, ಮೇವು ಸರಿ ತಿಂತದಲ್ಲ. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಇದನ್ನ ಎಕ್ಸಾಂಪಲ್ ನೋಡೋ ಅಂತ ಒಂದು ಚೀಲ ತಗೊಂಬಂದೆ. ನಮಗೆ ಹಸುನು ಚೆನ್ನಾಗಿ ಮೇಯ್ತದವು, ಹಾಲುನು ಫಸ್ಟಿಗೆ ನಮ್ಮ ಎಷ್ಟು 1.5-2 ಲೀಟರ್ ಕೊಡಕ್ಕೆ ಮಸ್ತ್. ಎಷ್ಟು ಎಂತೇ ಫುಡ್ ತಗೊಂಬಂದ್ರು, ಯಾವುದೇ ಮೇವು ಹಾಕಿದ್ರು ಕೂಡ 1.5-2 ಲೀಟರ್ ಕೊಡಕ್ಕೆ ಮಸ್ತ್. ಈ ನಿಮ್ಮ ಮತೆಯಿಂದ ಇನ್ಫಾರ್ಮೇಶನ್ ತಗೊಂಡು ಹಂಗೆ ಸ್ಯಾಂಪಲ್ ಆಗಿ ಒಂದು ಚೀಲ ತಗೊಂಬಂದು ನೋಡಿದ್ವಿ. ಒಂದು ಆಕಳ 1.5-2 ಲೀಟರ್ ಕೊಡೋದು 4.5-5 ಲೀಟರ್ ರೇಸ್ ಆಗೈತಿ. ಒಂದು ಹಸು ಒಂದು ಟೈಮಿಗೆ ಒಂದು ಹಸು 2.5 ಕೊಡೋದು 4.5-5 ಲೀಟರ್ ಇಂಪ್ರೂವ್ ಆಗೈತಿ. ಅಂದ್ರೆ ಒಂದು 10 ಲೀಟರ್ ಒಂದು ಹಸು ಒಂದೇ 10 ಲೀಟರ್ ಕೊಡುತ್ತದೆ. ರೇಸ್ ಆಗೈತಿ. ಚೆನ್ನಾಗಿದೆ. ಚೆನ್ನಾಗಿ ಫುಡ್ ಮಾತ್ರ ಕ್ವಾಲಿಟಿ ಚೆನ್ನಾಗೂ ಐತೆ. ಒಂದಂತೂ ಇಲ್ಲ, ಹತ್ತಿಕಾಳು ಐತಿ, ಪ್ಲಸ್ ಎಲ್ಲಾ ತರದ ಪೇಣಿ ಐತಿ. ಕೇಳಿದ್ರಲ್ಲ ರೈತ ಬಾಂಧವರೇ, ನಮ್ಮಲ್ಲಿ ಫೀಡಲ್ಲಿ ಏನ್ ಮುಖ್ಯವಾದ ಏನಂದ್ರೆ ಯೂರಿಯಾ ಮುಕ್ತ ಆಹಾರ ಅಂತಾನೆ ನಾವು ಲೆವೆಲ್ ಅಲ್ಲೇ ಕೊಟ್ಟಿರ್ತೀವಿ. ಏನಕ್ಕೆ ಕೊಟ್ಟಿರ್ತೀವಿ ಅಂದ್ರೆ ನಮ್ಮ ಉದ್ದೇಶ ದುಡ್ಡು ಮಾಡ್ಬೋದು, ಅದು ಇನ್ನೊಂದು ಅಲ್ಲ. ನಮ್ಮ ಉದ್ದೇಶ ಏನಂದ್ರೆ ಹಸುವಿನ ಆರೋಗ್ಯವೇ ನಿಮ್ಮ ಆದಾಯ. ರೈತರಿಗೆ ಆದಾಯ ಇದ್ರೇನೆ ಹಸುಗಳು. ಆದಾಯ ಇಲ್ಲದೆ ಯಾರ ರೈತರು ಹಸು ಸಾಕೋದಿಲ್ಲ. ಅದ್ರ ಪರ್ಪಸ್ ಆಗಿ ನಾವೇನ್ ಮಾಡಿದೀವಿ, ಯೂರಿಯಾ ಮುಕ್ತ ಆಹಾರ ವಿತೌಟ್ ಕೆಮಿಕಲ್, 0 ಕೆಮಿಕಲ್ ನಾವು ಆರ್ಗಾನಿಕ್ ಫೀಡ್ ನ ರೆಡಿ ಮಾಡಿದೀವಿ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಹಸುಗಳ ಆರೋಗ್ಯನೂ ಚೆನ್ನಾಗಿರುತ್ತೆ, ಅವ್ರ ಆದಾಯನೂ ಚೆನ್ನಾಗಿರುತ್ತೆ. ಅವ್ರ ಹಸುವಿಂದ ಬರ್ತಕ್ಕಂಥ ಹಾಲು ಊಟ ಮಾಡ್ತಕ್ಕಂಥ ಅವ್ರ ಮನೆ ಮಕ್ಕಳಾಗಿರ್ಬೋದು ಅಥವಾ ನಾವಾಗಿರ್ಬೋದು, ಎಲ್ಲರ ಆರೋಗ್ಯನೂ ಚೆನ್ನಾಗಿರ್ತದೆ. ನಾವೇನು ಹಸುವಿನ ಆರೋಗ್ಯನೇ ನಿಮ್ಮ ಆದಾಯ, ಈ ಪರ್ಪಸ್ ಮೇಲೆ ನಾವು ಈ ಫೀಡ್ ನ ರೆಡಿ ಮಾಡಿರೋದು. ಸೊ ಇದರಿಂದ ನಾವು ತಿಳ್ಕೊಬೇಕಾಗಿರೋದು ಏನಂದ್ರೆ, ಸೊ ನಾವು ನಮ್ಮ ಆರೋಗ್ಯ ಕಾಪಾಡ್ಕೋಬೇಕಪ್ಪ ಅಂದ್ರೆ ನಾವು ಈ ತರದ್ ಎಲ್ಲಾ ಪ್ರಾಡಕ್ಟ್ಗಳನ್ನು ನಾವು ನಮ್ಮ ಹಸುಗಳಿಗೆ ನಾವು ಉಪಯೋಗಿಸ್ಲೇಬೇಕು. ಅದರಿಂದನೇ ಸೊ ನಾವು ರೈತರಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ, ಸೊ ಯೂರಿಯಾ ಮುಕ್ತ ಆಹಾರ ಆಗಿರೋದ್ರಿಂದ ನಮ್ದು ಫೀಡ್ ಭಾರತ ದೇಶದಲ್ಲೇನೆ ಮೊಟ್ಟ ಮೊದಲ ಎಲ್ಲಾ ಏಕದಳ ಧಾನ್ಯ ಇರ್ಬೋದು, ದ್ವಿದಳ ಧಾನ್ಯಗಳು ಅಥವಾ ಇನ್ನೊಂದು ಆಯುರ್ವೇದಿಕ್ ಮೆಡಿಸಿನ್ಸ್, ಕೆಚ್ಚಲ ಬಾವು ಸಮಸ್ಯೆಗಳು ಮತ್ತೆ ಗರ್ಭ ಕಟ್ಟುವ ಸಮಸ್ಯೆಗಳಿಗೆ, ಮತ್ತೆ ತೇಕು ಬರೋದು, ಮತ್ತೆ ಹುಷಾರಿಲ್ಲದ ಪದೇ ಪದೇ ಜ್ವರ ಅಥವಾ ಇನ್ನಿತರ ರೋಗ ರುಜಿಗಳಿಗೆ ಒಂದೇ ಫೀಡಲ್ಲಿನೇ ಎಲ್ಲಾ ಔಷಧಿಗಳನ್ನು ನಾವು ಇದರಲ್ಲೇ ಪಡ್ಕೋಬಹುದು. ಆದ್ರಿಂದ ನಾವು ಇದನ್ನ ತಗೊಂಡ್ರೆ ಆಸ್ಪತ್ರೆ ಹೋಗೋದು ಅಥವಾ ಹಸುಗಳು ಗಬ್ಬ ಕಟ್ಟದೆ ಇರೋದು, ಈ ತರ ಸಮಸ್ಯೆಗಳಿಗೆಲ್ಲ ಒಂದೇ ಪರಿಹಾರ ನಮ್ದು ಈ ಕ್ಷೀರಾಮೃತ ಫೀಡ್. ಇದರಿಂದ ಮಲ್ಟಿಪಲ್ ನಮಗೆ ಎಲ್ಲಾ ರೀತಿಯಲ್ಲೂ ಅನುಕೂಲ ಆಗುತ್ತೆ. ಒಂದು ಗಬ್ಬ ಕಟ್ಟೋದಾಗಿರ್ಬೋದು, ಹಸುಗಳಿಗೆ ಏನೊಂದು ಗಾಯ ಆಗೋದು, ಇನ್ನೊಂದು ಎಲ್ಲಕ್ಕೂ ಇದು ಆಟೋಮೆಟಿಕ್ಲಿ ಅದ್ರ ಪಾಡಿಗೆ ಅದು ಮೆಡಿಸಿನ್ ತರ ಎಲ್ಲಾ ರೀತಿ ಕೆಲಸ ಮಾಡ್ತಾ ಇರುತ್ತೆ. ಅದನ್ನ ರೈತರು ಕೂಡ ಈಗ ಅವ್ರ ಅಭಿಪ್ರಾಯನ ಹೇಳ್ಕೊಂಡಿದ್ದಾರೆ. ಸೊ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ, ನೀವು ಎಲ್ರಿಗೂ ಉಪಯೋಗಿಸಿ, ಇದನ್ನ ಈ ತರದ್ದೇ ಉಪಯೋಗಿಸಿ, ಇದನ್ನೇ ಉಪಯೋಗಿಸಿ, ಎಲ್ರು ಕೂಡ ಸದುಪಯೋಗ ಪಡಿಸ್ಕೊಳ್ರಿ. ನೀವು ಕೂಡ ನಿಮ್ಮ ಆದಾಯನ ಹೆಚ್ಚಿಗೆ ಮಾಡ್ಕೊಳ್ರಿ ಅಂತ ಹೇಳ್ತಾ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ನಮ್ಮ ಅಜಯ್ ಅವ್ರಿಗೂ ಕೂಡ ನಾವು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ ನಮ್ಮ ಈ ಫಾರ್ಚೂನ್ ಕಾಟನ್ ಆಗ್ರೋ ಇಂಡಸ್ಟ್ರಿ ಗೌರಪುರ ಹಾವೇರಿ ಅವರ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ಸ್.